ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹ್ಯಾಶ್ UPSC ವ್ಲಾಗ್ಸ್. ಟುಡೇ ಬಂದ್ಬಿಟ್ಟು ನಾನು UPSC ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂದರೆ UPSC ಕೋಚಿಂಗ್ ಇಂಪಾರ್ಟೆಂಟಾ, UPSC ಕೋಚಿಂಗ್ ತಗೊಳ್ಳೇಬೇಕಾ ಅಂತ ಏನಾದರೂ ಡೌಟ್ ಇದೆಯಾ, ನಿಮಗೋಸ್ಕರ ಈ ವಿಡಿಯೋ. ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಕೋಚಿಂಗ್ ತಗೊಳ್ಳೋದಾ ಬೇಡವಾ ಅಂತ. ಓಕೆ, ನಾನು ಕೋಚಿಂಗ್ ತೊಗೊಂಡಿದ್ದೀನಿ. ಸೊ ನನಗೆ ಎಷ್ಟು ಬೆನಿಫಿಟ್ ಆಯಿತು ಪರ್ಸ್ನಲಿ ಅಂತ ಒಂದು ಎಕ್ಸಾಂಪಲಲ್ಲಿ ಹೇಳೋದಾದರೆ, ಪಾಲಿಟಿ ತಗೊಳ್ಳೋಣ ಎಕ್ಸಾಂಪಲ್. ನಾನು ಲಕ್ಷ್ಮೀಕಾಂತ್, ನಾನು ಕ್ಲಾಸೆಲ್ಲ ಅಟೆಂಡ್ ಆಗಿ ಕೋಚಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನನ್ನ ಒಂದು ಒರಿಜಿನಲ್ ಪ್ರಿಪ್ರೇಷನ್ ಏನಿರುತ್ತೆ, ಸ್ಟ್ಯಾಂಡರ್ಡ್ ಬುಕ್ಸ್ ಓದೋದಾಗಲಿ ಅದೆಲ್ಲ ನಾನು ಆಮೇಲೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ 9 hours ಕ್ಲಾಸ್ ನನಗೆ ತುಂಬ ಬರ್ಡನ್ ಆಯಿತು. ಆ ಟೈಮಲ್ಲಿ ಓದೋಕ್ಕಾಗಲಿಲ್ಲ. ಸೊ ಯಾವಾಗ ನಾನು ಪಾಲಿಟಿ ಬುಕ್ಕನ್ನು ಓದಿದೆ, ಆ ಟೈಮಲ್ಲಿ ನಾನು ರಿಯಲೈಸ್ ಆಗಿದ್ದೇನು ಅಂದರೆ 90% ಆಫ್ ಲಕ್ಷ್ಮೀಕಾಂತ್ ಏನಿದೆ ಅದನ್ನು ನಮಗೂ ಕೋಚಿಂಗಲ್ಲೇ ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ಓಕೆ, ಸೊ ನನಗೆ ಲಕ್ಷ್ಮೀಕಾಂತ್ ಓದಿದಾಗ ನಾನು ನಿಮ್ಗೆ ಮೊದಲೇ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ನೀವು ನೋಟ್ಸ್ ಹೇಗೆ ಮಾಡ್ಕೋಬೇಕು ಅಂತ. ಮಾರ್ಜಿನ್ಸ್ ಒಂದು ಪೇಜ್ ಇದೆ ಅಂದರೆ ಮಾರ್ಜಿನ್ಸ್ ಬಿಟ್ಕೊಂಡು ನೀವು ನೋಟ್ಸ್ ಮಾಡ್ಕೊಂಡು ಹೋದರೆ, ನೀವು ಯಾವಾಗ ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ತೀರಾ, ಇಫ್ ಇನ್ ಕೇಸ್ ಯಾವುದಾದ್ರು ಒಂದು ಪಾಯಿಂಟ್ ಮಿಸ್ ಮಾಡಿದರೆ ನೀವು ಆ ಮಾರ್ಜಿನಲ್ಲಿ ಅಲ್ಲಿ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಇದು ನಾನು ನಿಮ್ಗೆ ಮೊದಲೇ ಹೇಳಿದ್ದೆ. ಸೊ ಅದೇ ಥರ ನಮಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರು ಈ ಥರ ನೋಟ್ಸ್ ಮೇಕಿಂಗ್ ಮಾಡಿ ಅಂತ. ಸೊ ನಾನು ಆ ಥರ ಮೇಂಟೈನ್ ಮಾಡಿರೋದ್ರಿಂದ ಯಾವಾಗ ನಾನು ಲಕ್ಷ್ಮೀಕಾಂತ್ ಓದಿದ್ದಾದಮೇಲೆ ಆಲ್ಮೋಸ್ಟ್ 90% ನಮ್ಮ ನೋಟ್ಸಲ್ಲಿ ಇದೆ. ಓಕೆ, ಯಾವುದು ಪಾಯಿಂಟ್ ಇರಲಿಲ್ಲ ನೋಟ್ಸಲ್ಲಿ ಅದನ್ನು ನಾನು ಲಕ್ಷ್ಮೀಕಾಂತಿಂದ ಮಾರ್ಜಿನಲ್ಲಿ ಆ್ಯಡ್ ಮಾಡ್ಕೊಂಡು ಹೋದೆ. ಈಗ ನನಗೆ ಬೆನಿಫಿಟ್ ಏನಾಯಿತು ಅಂದರೆ, ವಿತಿನ್ 2 ಬುಕ್ಸಲ್ಲೇ ಲಕ್ಷ್ಮೀಕಾಂತ್ ನೋಟ್ಸ್ ಮೇಕಿಂಗು ಆಯಿತು. ದೆನ್ NCERT ಬುಕ್ಸಲ್ಲಿ ಏನೇನಿದೆ ಎಲ್ಲ ಪಾಯಿಂಟ್ಸು ಕೂಡ ಆಲ್ಮೋಸ್ಟ್ ಕವರ್ ಮಾಡಿದರು. ಯಾವ್ದು ಕವರ್ ಮಾಡಿರಲಿಲ್ಲ ಅದನ್ನು ನಾನು ಎಕ್ಸ್ಟ್ರಾ ಬೇರೆ ನಾನು ನೋಟ್ಸ್ ಮಾಡಿಕೊಂಡೆ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನು ಅಂದರೆ, ನನಗೆ ಕೋಚಿಂಗ್ ತುಂಬ ಯೂಸ್ ಆಯಿತು. ಸೊ ನಿಮ್ಗೆ ಅದು ಮೀನ್ಸ್ ನನ್ನ ಒಪಿನಿಯನ್. ನಿಮ್ಗೊಂದು ಬುಕ್ಕನ್ನು ನಾನು ಓದಿ ಅರ್ಥ ಮಾಡ್ಕೋಬಲ್ಲೆ. ಓಕೆ, ಯಾವುದೇ ಒಂದು ಟೆಕ್ಸ್ಟ್ ಬುಕ್ ಯಾವುದೇ ಒಂದು ನಾವೆಲ್, ನೀವು ಇದುವರೆಗೂ ಯಾವುದಾದ್ರು ಒಂದು ಬುಕ್ ಓದಿದ್ರಾ, ಇಂಗ್ಲೀಷಲ್ಲಿರೋದು. ನಾನು ಇದು ಕನ್ನಡ ಮೀಡಿಯಮ್ ಓದ್ಕೊಂಡು ಯಾರು ಇರ್ತೀರಾ ಅಂಥವ್ರಿಗೆ, ಯಾರಿಗೆ ಈ ಥರ ಗೋಲ್ ಇರುತ್ತೆ UPSC ಕಡೆ ಹೋಗ್ಬೇಕು, ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಯಾರಿದ್ದೀರಾ, ಸೊ ನಿಮಗೋಸ್ಕರ ಅಂತ ಇಟ್ಸ್ ಅ ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ ಅಂತ. ಬಿಕಾಸ್ ಫಸ್ಟಿಂದ ಇಂಗ್ಲೀಷ್ ಮೀಡಿಯಮ್ಗೆ ಓದಿರೋರು, ಫಸ್ಟಿಂದ ಇಂಗ್ಲೀಷ್ ಮೀಡಿಯಮ್ ಯಾರು ಓದಿರ್ತೀರ ಅವ್ರಿಗೆ ಆಲ್ಮೋಸ್ಟ್ ಬುಕ್ಸ್ ಓದೋದು, ಟೆಕ್ಸ್ಟ್ ಬುಕ್ ಓದೋದು, CBSE ಸಿಲೆಬಸ್ ಯಾರು ಕವರ್ ಮಾಡ್ಕೊಂಡು ಬಂದಿರ್ತಾರೆ ಅವ್ರಿಗೆ ಬೇಗ ಅರ್ಥ ಆಗುತ್ತೆ. ಫಸ್ಟಿಂದ ಕನ್ನಡ ಮೀಡಿಯಮ್ ಓದ್ಕೊಂಡು ಬಂದಿರೋರಿಗೆ ಸ್ವಲ್ಪ ಡಿಫಿಕಲ್ಟಿ ಅನಿಸುತ್ತೆ ಓದಬೇಕಾದ್ರೆ. ಸೊ ನನ್ನ ಒಪಿನಿಯನ್ ಏನು ಅಂದರೆ, ಫಸ್ಟ್ ನಿಮ್ಮದು ಒಂದು ಸ್ವ್ಯಾಟ್ ಅನಾಲಿಸಿಸ್ ಏನಿದೆ, ನಿಮ್ಮ ಸ್ಟ್ರೆಂತ್ ಏನು. ಓಕೆ, ನಾನು ಈ ಬುಕ್ಕನ್ನು ಓದಿ ಅರ್ಥ ಮಾಡ್ಕೋಬಲ್ಲೆ, ನನ್ನ ಕೈಲಿ ಆಗುತ್ತೆ, ಅದು ಫಸ್ಟ್ ನಿಮ್ಮ ಒಂದು ಸ್ಟ್ರೆಂತಿನ ಅನಲೈಸ್ ಮಾಡಿ. ದೆನ್ ನಿಮ್ಮ ವೀಕ್ನೆಸ್ ಏನು, ನಾನು ಇಂಗ್ಲೀಷಲ್ಲಿ ವೀಕಾ, ಇದು ನನಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತಾ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಕೋಚಿಂಗ್ ಎಲ್ಲೇ ತಗೊಳ್ಳಿ ಆಲ್ಮೋಸ್ಟ್ ಅವರು ಇಂಗ್ಲೀಷಲ್ಲೇ ತುಂಬ ಇದು ಮಾಡ್ಕೊತಾರೆ. ಈಗ ನೀವು ನಾರ್ತಲ್ಲಿ ತೊಗೊಂಡ್ರೆ ಹಿಂದಿಯಲ್ಲಿ ತುಂಬ ಹಿಂದಿ ಲ್ಯಾಂಗ್ವೇಜಲ್ಲಿ ತುಂಬ ಕಮ್ಯುನಿಕೇಟ್ ಮಾಡ್ತಾರೆ. ನೀವು ಸೌತಲ್ಲಿ ತೊಗೊಂಡ್ರೆ ಇಂಗ್ಲೀಷಲ್ಲಿ ತುಂಬ ಕಮ್ಯುನಿಕೇಟ್ ಮಾಡ್ತಾರೆ. ಎಲ್ಲೂ ಅಂದರೆ ಮಾಡ್ಬೋದೇನೋ ಬೇರೆ ಕಡೆ, ಬಟ್ ತುಂಬ ಕಡಿಮೆ ಕನ್ನಡದಲ್ಲೇ ನಿಮಗೆ ಕೋಚಿಂಗ್ ಕೊಡುವಂಥ ಇನ್ಸ್ಟಿಟ್ಯೂಟ್ಸ್ ಏನಿದೆ ಅದು ತುಂಬ ಕಡಿಮೆ ಇದೆ. ಕಡಿಮೆ ಅನ್ನೋದಕ್ಕಿಂತ ನನ್ನ ಪ್ರಕಾರ ಗೊತ್ತಿಲ್ಲ ನನಗೆಲ್ಲೂ, ನಾನು ಇದುವರೆಗೂ ಸರ್ಚ್ ಮಾಡಿರೋದ್ರೆ ಎಲ್ಲೂ ಕನ್ನಡದಲ್ಲಿ ಕೋಚಿಂಗ್ ಕೊಡ್ತಾರೆ ಅನ್ನೋದು ನಾನು ಕೇಳಿಲ್ಲ. ಸೊ ಇಂಗ್ಲೀಷಲ್ಲಿ ಕೊಡ್ತಾರೆ. ಸೊ ನಿಮ್ಮ ವೀಕ್ನೆಸ್ನ ಅನಲೈಸ್ ಮಾಡಿಯಾ, ನಾನು ಇದನ್ನು ಓದಬಲ್ಲೆ, ನನ್ನ ಕೈಲಿ ಓದೋಕ್ಕಾಗಲ್ಲ, ಇದು ಒಂದು ಥಿಂಗ್ ಆಗುತ್ತೆ. ನಿಮ್ಮ ಸ್ವ್ಯಾಟ್ ಅನಾಲಿಸಿಸ್ ನೀವೇ ಅನಲೈಸ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಓಕೆ, ನಾನು ಇದರಲ್ಲಿ ಸ್ಟ್ರಾಂಗ್ ಇದ್ದೀನಿ, ಇದರಲ್ಲಿ ವೀಕ್ ಇದ್ದೀನಿ ಅಂತ. ಸೊ ಇದ್ರ ಮೇಲೆ ಕೂಡ ಒಂದು ಡಿಪೆಂಡ್ ಆಗುತ್ತೆ, ನೀವು UPSC ಕೋಚಿಂಗ್ ತಗೊಳ್ಳೇಬೇಕಾ ಅಂತ. ನನಗೆ ಕೋಚಿಂಗ್ ತುಂಬ ಅಂದರೆ ತುಂಬ ಬೆನಿಫಿಟ್ ಆಯಿತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ, ಯಾರು ಬ್ಯಾಕ್ಗ್ರೌಂಡ್ ಇರಲ್ಲ, ಜಿಯೋಗ್ರಫಿ ಮತ್ತು ಎನ್ವೈರನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್, ಇದೆಲ್ಲ ಸೈನ್ಸ್ ಅವ್ರಿಗೆ ಬೇಗ ಅರ್ಥ ಆಗುತ್ತೆ. ಯಾರು ಕಾಮರ್ಸ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತೀರಾ ಅವ್ರಿಗೆ ಕಷ್ಟ ಆಗುತ್ತೆ ಅಲ್ವಾ. ಸೊ ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನನಗೆ ಜಿಯೋಗ್ರಫಿ ಮತ್ತು ಎನ್ವೈರನ್ಮೆಂಟ್ ಕೂಡ ಅಷ್ಟು ಈಸಿ ಆಗೋಕ್ಕೆ ಕಾರಣ ಅಂದರೆ ಕೋಚಿಂಗ್. ಸೊ ನಾನು ಕೋಚಿಂಗ್ ತಗೊಂಡಿರೋದ್ರಿಂದ ನನಗೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಕೂಡ ತುಂಬಾ ಮೀನ್ಸ್ ಅರ್ಥ ಆಗೋಕ್ಕೆ ಈಸಿ ಆಯಿತು. ದೆನ್ ಎಥಿಕ್ಸ್ ಹೇಳಬೇಕು ಅಂದರೆ, ಒಂದು ಸ್ಟ್ಯಾಂಡರ್ಡ್ ಬುಕ್ ಓದಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಅದೊಂದು GS 4 ಅದೊಂದು ಸಬ್ಜೆಕ್ಟ್ ಅಲ್ಲ, ಅದೊಂದೇ ಪರ್ಟಿಕ್ಯುಲರ್ ಆಗಿ. ಸೊ ಎಥಿಕ್ಸ್ ಅಂತ ಬಂದಾಗ ನನಗೆ ಬೇರೆ ಸ್ಟ್ಯಾಂಡರ್ಡ್ ಬುಕ್ ಬೈ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಬಟ್ ಓದಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಅಂದರೆ ಟೀಚರ್ಸ್ ಮಾಡಿರೋ ಅಷ್ಟು ಏನಿದೆ ಅದನ್ನೇ ಓದಿದ್ರೆ ಸಾಕಾಗುತ್ತೆ. ಈ ಥರ ತುಂಬ ಬೆನಿಫಿಟ್ಸು ನಿಮ್ಗೆ ಯಾವುದ್ರಲ್ಲಿ ಸಿಗುತ್ತೆ,
ಕೋಚಿಂಗಲ್ಲಿ ಸಿಗುತ್ತೆ. ದೆನ್ ತುಂಬ ಸಲ ರಿವಿಷನ್ ಆಗಿರುತ್ತೆ, ಹೇಗೆ ಓದಬೇಕು, ಆಮೇಲೆ ಹೇಗೆ ನಿಮ್ಮ ನೋಟ್ಸ್ ಮೇಕಿಂಗ್ ಮಾಡ್ಕೋಬೇಕು, ಆಮೇಲೆ ಎಷ್ಟು ಇಯರ್ಸಲ್ಲಿ ಹೋಲ್ ಸಿಲೆಬಸ್ನ ಕವರ್ ಮಾಡಿಬಿಡಬೇಕು, ಪ್ಲಸ್ ಅಲ್ಲಲ್ಲಿ ಮೋಟಿವೇಶನ್ನು. ಯಾಕಂದರೆ ಅಷ್ಟು ಅವರ್ಸ್ ನಾವು ಕುತ್ಕೊಂಡು ಓದ್ತಿರ್ತೀವಿ ಅಂದರೆ ಅವಾಗ ಹೆವಿ ಡಿಮೋಟಿವೇಟ್ ಆಗ್ತೀವಿ, ಲೈಕ್ ನಮ್ಮ ಕೈಲಿ ಆಗಲ್ಲ, ತುಂಬಾ ಬರ್ತಾ ಇರುತ್ತೆ ಮೈಂಡಿಗೆ. ಸೊ ಇವೆಲ್ಲ ಟೀಚರ್ಸ್ ಅವರ ಆ ಲೆವೆಲಿಗೆ ಮೋಟಿವೇಟ್ ಮಾಡ್ತಿರ್ತಾರೆ. ಮೀನ್ಸ್ ಏನಂದರೆ ಕ್ಲಾಸ್ ನಡೀತಿರ್ಬೇಕಾದ್ರೆ ನಮ್ಮ ಪ್ರೊಡಕ್ಟಿವಿಟಿ ಲೈಕ್ ಬೇಗ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಇದಾಗಲಿ, ಇಲ್ಲ ಟೆಸ್ಟ್ ಸೀರೀಸ್ ನಡೀತಾ ಇರುತ್ತೆ ಎವ್ರಿ ವೀಕೆಂಡ್ಸು. ಸೊ ತುಂಬಾ ಯೂಸ್ ಆಗುತ್ತೆ. ನಾನು ಫಿನಾನ್ಷಿಯಲಿ ವೀಕ್ ಇದ್ದೀನಿ, ದೆನ್ ನನಗೆ ಕೋಚಿಂಗ್ ತೊಗೊಳಕ್ಕಾಗಲ್ಲ, ಬಟ್ ಕೋಚಿಂಗ್ ತೊಗೊಳ್ಳೋ ಇಂಟ್ರೆಸ್ಟ್ ಇದೆ ಅಂದರೆ ನಿಮಗಿರೋ ಬೆನಿಫಿಟ್ ಏನು ಅಂದರೆ ಫ್ರೀ UPSC ಕೋಚಿಂಗ್ ಎಕ್ಸಾಮ್. ಓಕೆ, ಸೊ ಹೇಗೆ ನೀವು ಫ್ರೀ UPSC ಕೋಚಿಂಗ್ ತಗೋಬೇಕು ಅಂತಂದರೆ ಅದಕ್ಕೆ ಆದಂತಹ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದರ ಎಲ್ಲ ಡೀಟೇಲ್ಸು ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋ ನೋಡಿ ನೀವು ಕೂಡ ಫ್ರೀ UPSC ಕೋಚಿಂಗ್ನ ತಗೋಬೋದು. ಯಾಕಂದರೆ ನಿಮ್ಗೆ ಆಲ್ರೆಡಿ ರಿಯಲೈಸ್ ಆಗಿರುತ್ತೆ ಕೋಚಿಂಗ್ ಎಷ್ಟು ಬೆಟರು ಅಂತ. ದೆನ್ ಕೋಚಿಂಗ್ ತಗೊಳ್ಳೇಬೇಕಾ 100% ಅಂದರೆ ನೋ. ಯಾಕಂದರೆ ತುಂಬ ಎಕ್ಸಾಂಪಲ್ಸ್ ನಮ್ಮ ಕಣ್ಮುಂದೆ ಇದೆ, ವಿತೌಟ್ ಕೋಚಿಂಗ್ ಅವರೇ ಸೆಲ್ಫ್ ಪ್ರಿಪೇರ್ ಆಗಿ ಎಕ್ಸಾಮ್ನ ಕ್ರ್ಯಾಕ್ ಮಾಡಿರೋದು ತುಂಬ ಎಕ್ಸಾಂಪಲ್ಸ್ ನಮ್ಮ ಕಣ್ಮುಂದೆ ಇದೆ. ನಿಮಗೂ ಯೂಟ್ಯೂಬಲ್ಲಿ ವೀಡಿಯೋಸ್ ಇದೆ, ದೆನ್ ಟೆಲಿಗ್ರಾಮಲ್ಲೂ ಕೂಡ ವೀಡಿಯೋಸ್ ಸಿಗುತ್ತೆ, ನೀವು ಆ ಥರ ಕೂಡ ಸೆಲ್ಫ್ ಪ್ರಿಪೇರ್ ಮಾಡ್ಕೋಬೋದು. ಪ್ಲಸ್ ನಿಮಗೂ ಒಬ್ಬ ಯಾರಾದರೂ ಮೆಂಟರ್ ಇದ್ದರೂ ಇನ್ನೂ ಬೆನಿಫಿಟ್ ಆಗುತ್ತೆ. ಸೊ ಸೆಲ್ಫ್ ಪ್ರಿಪೇರು ಕೂಡ ಆಗ್ಬೋದು. ಆದರೆ ನನ್ನ ಒಂದು ಒಪಿನಿಯನ್, ಲೈಕ್ ನನಗೆ UPSC ಇದು ಕೋಚಿಂಗ್ ಎಷ್ಟು ಬೆನಿಫಿಟ್ ಆಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದರಿಂದ ಹೇಳ್ತಿದ್ದೀನಿ. ನನಗೆ ನಾನು ಕೊಟ್ಟಿರೋ ಅಮೌಂಟ್ಗೂ ಕೊಟ್ಟಿರೋ ಒಂದು ಟೈಮ್ಗೂ ತುಂಬ 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 ಬೆನಿಫಿಟ್ ಆಯಿತು ನನಗೆ ಕೋಚಿಂಗಲ್ಲಿ. ಸೊ ನಿಮಗೂ ಕೂಡ ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬೆಟರ್, ದೆನ್ ಸೌತ್ ನಾರ್ತ್ ಯಾವುದು ಏನು ಎಲ್ಲಿಗೆ ಹೋಗ್ಬೇಕಂತ ಎಲ್ಲ ಡೌಟ್ಸ್ಗೂ ಮುಂದೆ ನನ್ನ ವ್ಲಾಗ್ಸಲ್ಲಿ ಆನ್ಸರ್ಸ್ ಸಿಗುತ್ತೆ. ಸೊ ನಾನು ಮಾಡೋ ಎಲ್ಲ ವೀಡಿಯೋಸ್ ನಿಮ್ಮವರೆಗೂ ಬರಬೇಕಂದ್ರೆ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯಾವ ಇನ್ಸ್ಟಿಟ್ಯೂಟ್ಸ್ ಬೆಟರ್, ದೆನ್ ಎಲ್ಲಿಗೋ ಕೋಚಿಂಗ್ ತಗೋಬೇಕು, ಎಲ್ಲ ಮಾಹಿತಿ ನಿಮಗೆ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.